ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಫಸ್ಟ್ ವ್ಲಾಗ್ ಆಗಿದೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಜಾಸ್ತಿ ಜನ ನೋಡ್ತಿದ್ರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಫಸ್ಟ್ ವ್ಲಾಗ್ ಅಲ್ವಾ, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆಲ್ಲ ಇದ್ದೇ ಇರ್ತದೆ. ಇವತ್ತು ಕುಂಡೂರು ಮಠಕ್ಕೆ ಹೋಗ್ತಾ ಇದ್ದೀವಿ. ಒಂದು ನಮ್ಮ ಫ್ರೆಂಡು ಬೀಗ್ರೂಟಲ್ಲ ಅದೇನೋ ಒಂದು ಊಟ ಇದೆ, ಊಟಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ಮಟನ್ ಊಟ, ಒಳ್ಳೆ ಬೆಳಗ್ಗೆ ಒಳ್ಳೆ ಪ್ರಮಾದದಲ್ಲಿ ತಿಂದಿದ್ದೀವಿ. ಇವಾಗ ಒಳ್ಳೆ ಮಟನ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಬರಂಗಿದ್ರೆ ಬನ್ನಿ, ಅಲ್ಲೇ ಕುಂದೂರು ಮಠ ಎಲ್ಲ ಏನು ಮಾಡ್ತಿದ್ದೀರಾ? ಆಲ್ಮೋಸ್ಟ್ ಚನ್ನಪಟ್ಟಣದವ್ರಿಗೆಲ್ಲ ಕುಂದೂರು ಮಠ ಅಂದರೆ ಎಲ್ಲ ಗೊತ್ತಾಯ್ತಿರ್ತಾರೆ. ಇವರು ನಮ್ಮ ಸಂತು ಬ್ರೋ ಅಂತ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹಂಗೆ ಇವರು ನಮ್ಮ ಸಂತು ಬ್ರೋ. ಎಸ್ ಸೇಮ್ ಟಿ ಹೇಳಿ ಇಬ್ರು. ಏನು ಗೊತ್ತಲ್ಲ, ಬಾಂಡ್ಲೆ ಬಾಂಡ್ಲೆ. ಹಾಯ್ ಗಾಯ್ಸ್ ಅನ್ನು. ಹಾಯ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಯುವರ್ ಇನ್ನರ್ ಫೀಲಿಂಗ್ ಬ್ರೋ. ಓಕೆ, ಬಾಯ್ ಮಾಡ್ಬಿಡಿ. ಬಾಯ್ ಹೋಗಲೇ, ಹೋಗ ಅಂತವನಿ. ಓಕೆ ಗಾಯ್ಸ್, ನೆಕ್ಸ್ಟ್ ನಮ್ಮ ಬಾಯ್ಸ್ ಎಲ್ಲ ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ. ಬಾಯ್. ಸೊ ಗಾಯ್ಸ್, ನಮ್ಮ ಬ್ರದರ್ಸ್ ಎಲ್ಲ ರೆಡಿ ಆಗಿದ್ದಾರೆ. ನೋಡಿ ಎಲ್ಲ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ದೊಡ್ಡ ಮುದಿ ಅಂತ ಹೇಳಿದ್ರಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೊ ಗಾಯ್ಸ್, ಇವರು ಮೋಹನ್ ಅಣ್ಣ ಅಂತ. ಇದೊಂದು ಕ್ಯಾಂಟೀನ್ ಓನರ್ ಸಿಂಹ. ಮೇನ್ ಇಂಪಾರ್ಟೆಂಟ್ ಪರ್ಸನ್ ತೋರಿಸ್ತಾ ಇದ್ದೀವಿ. ಗೈಸ್, ಇದೊಂದು ಮೇನ್ ಇಂಪಾರ್ಟೆಂಟ್ ಬಾಯ್ ಅಂತಂದ್ರೆ ಇವರೇ. ಗೈಸ್ ನೋಡಿ, ಇನ್ನೇನು ಕುಂದೂರು ಮಠ ಮೇಲೆ ಹೋಗ್ತಿದ್ವಿ. ಒಳ್ಳೆ ಮಟನ್ ಊಟ ಬಡಿಯಕ್ಕೆ ಹೋಗ್ತಿದ್ವಿ. ಪ್ರಮೋದಲ್ಲಿ ಊಟ ಮಾಡ್ಕೊಂಡು ಬಂದು ಯಾಕೆ ಹೊಟ್ಟೆ ಸಾಲ್ತಾ ಇಲ್ಲ. ಇವ್ರ ಥರ ಆಗಬೇಕು ಅಂತಂದ್ರೆ ಒಳ್ಳೊಳ್ಳೆ ಪಕ್ಷ ಬಿಟ್ಟಿ ಊಟ ಸಿಗುತ್ತೆ, ಅಲ್ಲೆಲ್ಲ ಬಡಿತಾ ಇರಬೇಕು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಇವ್ರ ತರ ಮೀಸೆ ಬೆಳೆಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಇದೆ ಜೀವನದಲ್ಲಿ ನಮ್ಗೆ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ. ಓಕೆ ಗೈಸ್, ಬನ್ನಿ ಹೋಗ್ಬರ್ರ. ಅವ್ನ ಮೀಸೆ ತೋರ್ಸ, ಅವ್ನ ಮೀಸೆನ ಇಲ್ಲಿ ಬರ್ತಾರೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ಗಾಯ್ಸ್, ಈಗ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ತೋರಿಸ್ತೀನಿ. ನಮ್ ಗ್ಯಾಂಗಲ್ಲಿ ಅದೊಂದು ಬೆಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು ಇದು ಲಾಸ್ಟ್. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಕುಂದೂರು ಮಠ ತೋರಿಸ್ತೀವಿ. ಇದು ಶರತ್ ಆಟೋಮೊಬೈಲ್ಸ್ ಅಂತ ಇಲ್ಲೊಂದು ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಐತೆ. ಬನ್ನಿ ಗಾಯ್ಸ್, ತೋರಿಸ್ತೀವಿ. ಇವ್ರು ಗೊತ್ತಲ್ಲ, ಇವರು ಉಮೇಶ್ ಅಂತ, ಎಬ್ಬುಲಿ ನಾನು ಹೊಡ್ದ ಅಂದ್ರೆ. ಸೊ ಗಾಯ್ಸ್, ಇವರೇ ನಮ್ಮ ಏಮು ಬ್ರೋ ಅಂತ. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸೊ ಗಾಯ್ಸ್, ಈಗ ಹೋಯ್ತಾ ಇದೀವಿ ಕುಂದೂರು ಮಠ ಮಳೆ ಸೊ ಗಾಯ್ಸ್, ನಾವಿವತ್ತು ಕುಂಡೂರು ಮಠ ಅಲ್ಲ ಆಲ್ರೆಡಿ ರೀಚ್ ಆಗಿದ್ದೀವಿ. ಇವಾಗ ಅಲ್ಲ ಇಲ್ಲಿ ಊಟ ಮಾಡೋಣ ಅಂತ ಇಲ್ಲಿ ಕಾಯ್ತಾ ಇದ್ದೀವಿ. ಊಟ ಕೂತವ್ರೆ. ಇವರು ನಮ್ಮ ಶಶಿ ಅವ್ರ ತಾತ. ಆಯ್ ಮಾಡಿ. ಇವರು ಆಯ್ ಮಾಡಿ. ನೀವು ಬೆಳಗ್ಗೆ ಟಿವಿ ಬರ್ತೀರಾ? ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅನ್ನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಅದ್ ಮಾಡಿ ಅಷ್ಟೇ. ಬಾಯ್, ಗುಡ್ ನೈಟ್. ವಾರ ಮನೆ ಕಳ್ರಿ ಅನ್ನಿ. ಹಾಯ್ ಗಾಯ್ಸ್, ಕಂಟಿನ್ಯೂ ಕುಂದೂರು ಮಳೆಯಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು ತುಂಬಾ ಪವರ್ಫುಲ್ ದೇವಿ ಇದು. ಏನೇ ಕಷ್ಟ ಇರೋ ಬಂದು ಇಲ್ಲಿ ನೆರವೇರಿಸ್ಕೊಡುತ್ತೆ. ದೇವ್ರ ಮಾತ್ರ ತುಂಬಾ ಪವರ್ಫುಲ್ ಇದೆ. ಇವತ್ತು ನಾವು ಮನೆಗೆ ಬಂದಿರೋದು ಶಶಿ ಅಂತ. ಇವ್ರ ಅಪ್ಪಾಜಿ
ಅಂಕಲ್ ಇವ್ರ ಬಗ್ಗೆ ನಿಮ್ಮ ಮಗನ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಹೇಳಿ bro. ಸ್ವಲ್ಪ ಹೇಳ್ಬೇಕು. ನೀವು ನಿಮ್ಮ ಮಗ ಯಾವ ತರ ಇದೀರಾ ಅಂತ. ನನ್ನ ಫ್ರೆಂಡ್ಲಿ ನನ್ನ ಗೆಳೆಯ ಹಾ ಕುಚ್ಚುಗೋ ಹಾ. ನಾನು ಇರತಕ್ಕಂತ ಮಗನ ಗೆಳೆಯ ತರ ನೋಡ್ಕೊಂಡಿದೀನಿ, ಮಗನ್ ತರ ನೋಡ್ಕೊಂಡಿದೀನಿ ಅಂತಲ್ಲ, ಗೆಳೆಯ ಗೆಳೆಯ ಫ್ರೆಂಡ್ಶಿಪ್ ಫ್ರೆಂಡ್ಲಿ ಆಗಿರ್ತಾರೆ ಹಂಗೆ ಗೆಳೆಯಗಿನ ತಮ್ದ್ರು ಏನು ಹಾಲಾಗಿದ್ದೀನಿ ನನ್ನ ಮಗನ ಹಂಗೆ ನೋಡ್ಕೊಳ್ಳೋದು. ಇವತ್ತಲ್ಲ ಸಾಯಂಕಾಲ ಅವಾಗ್ಲೇ ಒಂದ್ ಡೈಲಾಗ್ ಕೇಳಿದ್ರು, ಆ ಡೈಲಾಗ್ ಕೇಳಿ. ನನ್ನ ಕುಚಿಗೆ ಗೆಳೆಯ ಒಂದ್ ಮುಚ್ಕೊಡಿ ಅಂಕಲ್. ಒಂದ್ ಮುತ್ಕೊಡಿ. ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ. ಬಿಗ್ ರೂಟ್ ಅಲ್ಲ ಇದು ಪಕ್ಷ. ಪರ ಪರ ನಾವು ಮಾಡೋದು ಏನೇನ್ ಮಾಡಿದ್ರಿ ಹೇಳಿ. ಮಟನ್, ಚಿಕನ್, ಬೋಟಿ ಫ್ರೈ, ಅಂಜಿ ಮಾಡು ಎಲ್ಲ ಮಾಡಿದ್ವಿ. ಆಲ್ಮೋಸ್ಟ್ ತಿನ್ನಂತರಿಗೆ ಎಲ್ಲರಿಗೂ ಆಹ್ವಾನ ಇದೆ. ಮಾವ ತೋರ್ಸೋರು, ಮಾವ ತೋರ್ಸೋರು. ಈಗ ಈ ಕ್ಯಾಮ್ರಾ ಕಾಣ್ತೈತಾ? ಏನ್ ಮಾಡೋಣ? ಏನ್ ಮಾಡ್ತೀರಿ? ಏನಕ್ಕೆ ಬಂದಿದ್ರಿ? ಅದೇ ಫಂಕ್ಷನ್ ಏನಕ್ಕೆ ಬಂದಿದ್ದೀವಿ, ಪರ ಮಾಡ್ಬೇಕಾಯ್ತು, ಪರ ಮಾಡಕ್ ಬಂದಿದ್ದೀವಿ. ಇಷ್ಟೇನೆ. ಇಷ್ಟೇ. ಏನೇನ್ ತಿಂದ್ರಿ, ಏನೇನ್ ಮಾಡ್ತಿದ್ದೀರಾ? ಇನ್ನೇನು ಮಟನ್ ತಿಂದಿದ್ವಿ, ಚಿಕನ್ ಚಿಕನ್ ತಿಂದಿದ್ದೀವಿ, ಬಾಡ್ ತಿಂದಿದ್ದೀವಿ, ಮುದ್ದೆ ತಿಂದಿದ್ದೀವಿ, ಅನ್ನ ಸಾರು ತಿಂದಿದ್ದೀವಿ. ಊಟ ಮಾಡಿದೀವಿ ಕಣ. ಓಕೆ ಗಾಯ್ಸ್, ಬನ್ನಿ ಗಾಯ್ಸ್, ಈಗ ಒಳ್ಳೆ ಊಟ ಮಾಡೋಣ. ಮುದ್ದೆ ಹಾಕೊಂಡು ಆಲ್ರೆಡಿ ಈಗ ಸಾಂಬಾರ್ ಬಿಡ್ತಾರೆ. ಗಾಯ್ಸ್ ಇವರೇ ಶಶಿ bro ಅಂತ. ಇವ್ರ ಮನೆಗೆ ಬಿಟ್ಟಿ ಊಟ ತಿನ್ನಕ್ ಬಂದಿರೋದು. ಸಾಂಬಾರ್ ಹಾಕೋರು 17. ನುಂಕಂಡ ಏನಂದೆ ಇನ್ನೊಂದ್ಸಲ ಹೇಳು. ಇದು ನಲ್ಲಿ ಮೂಳೆ. ಬಿಟ್ಟಿ ಊಟ ತಿನ್ನೋದಂದ್ರೆ ಇದೆ. ನಲ್ಲಿ ಮೂಳೆ ಬಿದ್ದಿದೆ. ಪೀಸ್ ಅಂತ್ಯಾ ಒಳಗಿರೋದ್ನ. ಐದ್ ಮುದ್ದೆ ತಿಂದವನೆ, 5 ಗುದ್ದಿ ರೈಸ್ ತಿಂದವನೆ. ಕರ್ಕೊಂಡು ಬಿಟ್ರೆ ಮನೆ ಹಾಳಾಗೋಗುತ್ತೆ. ಬಡವ್ರ ಮನೆ ಊಟ ಕರ್ಕೊಂಡು ಹೋಗ್ಬಿಟ್ರೆ ಊಟ ನಿಲ್ತ. ಊಟ 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 ಯಾವ ತರ ಇತ್ತು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಿಕ್ಕಿರೋದನ್ನ ಶ್ರೀಮಂತರ ಮನೆ ಕರ್ಕೊಂಡ್ರೆ ಓಡಿಸ್ತಾರ ನಮ್ಮನ್ನ, ಹೋಗಿ ಆಚಿಕೆ ನೀನು ಅಂತ. ನೋ ಕಾಮೆಂಟ್ಸ್. ಬ್ರೋ ಇವಾಗ ಜಸ್ಟ್ ಈಗೆಲ್ಲ ಊಟದೆಲ್ಲ ಕ್ಲಿಯರ್ ಆಯ್ತು, ತೋರಿಸಿ ಬ್ರೋ ಹಂಗೆ ಎಲ್ಲ ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ಹೊರಡ್ತಿದೀವಿ ನಾವೆಲ್ಲ ಫುಲ್ಲು. ನಾವ್ ಏನ್ ಮಾಡ್ತಾ ಇದೀವಿ ಇವಾಗ ನಾವು ಜಸ್ಟ್ ಈಗ ಊಟ ಅಲ್ಲ, ಮುಗಿಸ್ಕೊಂಡು ನಾವು ವಿಡಿಯೋ ಮಾಡೋದಕ್ಕೆ ಏನಂತೀವಿ? ನಾವು ವಿಡಿಯೋ ಮಾಡೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಇವ್ನ ಯಾವನ ಸೆಡೆ ನನ್ ಮಗ. ವ್ಲಾಗ್ ಅದೇನ ಅಂದ್ರೆ ಲೋಗೋ ಲೋಗೋ ಅಲ್ಲ ಭಯ್ಯ, ಯಾವ ತರ ಜನರುಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರ ಬಾಯ್. ಸಪೋರ್ಟ್ ಮಾಡಿ ಬಾಯ್. ಸುಪ್ರೀತ್ ಹೇಳ್ಕೊಡಿ ಭಯ, ಕಟ್ ಮಾಡಿ ಭಯ, ಕಟ್ ಮಾಡಿ ಭಯ. ಇಲ್ಲ ಇಲ್ಲ ಕಟ್ ಮಾಡಿದೆ. ಸುಪ್ರೀತ್ ನನಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಚಾನಲ್ ಎಲ್ಲ ನೋಡಿ, ಖುಷಿ ಪಡಿ, ಎಲ್ಲ ಎಂಜಾಯ್ ಮಾಡಿ. ಏನ್ ಎಂಜಾಯ್ ಮಾಡಿ, ಶೇರ್ ಮಾಡಿ. ಸಖತ್ತಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ಸುಪ್ರೀತ್ ಸಖತ್ತಾಗಿ ಮಾಡೋಣ, ಅವನ್ನ ಬೆಳೆಸಿ ಅವರೆಲ್ಲ ಬೆಳೆಸಿ ಎಲ್ಲ ಸಪೋರ್ಟ್ ಆಗಿರಿ. ಓಕೆ, ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಎಲ್ಲರಿಗೂ ಮುಗೀತು. ಎಲ್ಲರೂ ಒಂದ್ಸತಿ ಬಾಯ್ ಅಂತ